ಏನಾದರೂ ನೆನಪಾಗ್ತಾ ಇದೆಯಾ? ಇಲ್ಲಿ ನೋಡಿ, ಇದು ಅಪ್ಪ, ಐ ಮೀನ್ ಜಗನ್ನಾಥ್, ನಿಮ್ಮ ಗಂಡ. ಮತ್ತು ಇದು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ, ಶರತ್. ನಿಮ್ಮ ಪುಟ್ಟ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಶಾನ್ವಿ. ನೀವು ಚಿನ್ನು ಅಂತ ಕರಿತೀರಲ್ವಾ, ಅದೇ ಶಾನ್ವಿ. ಮತ್ತೆ ಇವ್ರು ನೋಡಿ ಇಲ್ಲಿ, ಇದು ಮಾಳ್ವಿಕಾ ಅಮ್ಮ. ನಮ್ಮನ್ನ ಸಾಕಿ ಬೆಳೆಸಿ ದೊಡ್ಡವರಾಗಿ ಮಾಡಿದವ್ರೆ. ನಿಮ್ಮ ಬೆಸ್ಟ್ ಫ್ರೆಂಡ್. ಅಮ್ಮ, ಯಾಕಮ್ಮ ಅಷ್ಟೊಂದು ಕೋಪ ಮಾಡ್ಕೊಂಡ್ರಿ? ಅಮ್ಮ, ಏನಾಯ್ತು ಅಮ್ಮ? ಯಾಕಮ್ಮ? ನನ್ನ ಮುಖ ನೋಡೋದಕ್ಕೂ ನಿಮ್ಗೆ ಇಷ್ಟ ಇಲ್ವಾ? ನೋಡಕ್ಕ, ಬಾಸ್ ಪರಿಸ್ಥಿತಿ ನೋಡು. ಸ್ವಂತ ಅಮ್ಮ ಬದುಕಿದ್ರು ಅನಾಥನ್ ಥರ ಕಣ್ಣೀರು ಹಾಕ್ತಿದ್ದಾರೆ. ದಾಕ್ಷಾಯಣಿ ಅತ್ತೆ ಇವತ್ತು ಈ ಪರಿಸ್ಥಿತಿಲಿರೋದಕ್ಕೆ ಅವ್ರನ್ನ ಇಷ್ಟು ವರ್ಷ ಕತ್ಲ ಕೋಣೆಯಲ್ಲಿ ಬಂದ್ಸಿಟ್ಟಿದ್ರಲ್ಲ, ಆ ನೀಚರು ಅಕ್ಕ. ಯಾರಕ್ಕ ಆ ಪಾಪಿಗಳು? ಅಕ್ಕ, ನನಗೆ ಗೊತ್ತು, ಈ ವಿಷಯದ ಬಗ್ಗೆ ಎಲ್ಲ ಸತ್ಯ ನಿನಗೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತು. ದಾಕ್ಷಾಯಣಿ ಅತ್ತೆಗೆ ಯಾರಕ್ಕ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದು? ಅವ್ರಿಗೇನ್ ಬೇಕಕ್ಕ? ದಾಕ್ಷಾಯಣಿ ಅತ್ತೆ ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ ಹೇಳಕ್ಕ. ನನಗೆ ಗೊತ್ತು, ನೀನು ಯಾವಾಗ್ಲೂ ಇಷ್ಟೇನೆ. ಈ ತರ ಮುಖ್ಯವಾದ ವಿಷಯದ ಬಗ್ಗೆ ಏನಾದ್ರೂ ಕೇಳಿದಾಗ ಉತ್ತರ ಕೊಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತೀಯ. ಹೇಳಕ್ಕ, ಬಾಸ್ ಇಷ್ಟೊಂದು ನೋವು ಅನ್ಭವಿಸ್ತಿದ್ದಾರೆ, ಅದು ನಿನಗೆ ಕಾಣಿಸ್ತಿಲ್ವಾ? ಅದ್ ಏನು ಅಂತ ಹೇಳು. ಆ ಪಾಪಿಗಳು ಯಾರು ಅಂತ ಹೇಳಕ್ಕ. ಸರಿ ಬಿಡು, ನನಗೆ ಗೊತ್ತು ನೀ ನನಗೇನು ಹೇಳೋದಿಲ್ಲ ಅಂತ. ಹೇಳ್ಬೇಡ, ನನಗೇನು ಹೇಳ್ಬೇಡ. ನೀನು ಏನಾದ್ರೂ ಮಾಡ್ಕೊ, ಹೋಗು. ದುರ್ಗಾ, ನಿನ್ ಸಿಟ್ಟು ನ್ಯಾಯವಾಗಿದೆ, ಆದ್ರೆ ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ಲ. ನಾನು ಮುಚ್ಚಿಡೋದು ತಪ್ಪೆ. ಈ ಕಣ್ಣಿಗೆ ಕಾಣದೇ ಇರೋ ಗೊಂದಲಗಳನ್ನು, ರಹಸ್ಯಗಳನ್ನು ನಾನು ಎಷ್ಟು ದಿನ ಅಂತ ಬಚ್ಚಿಡ್ಲಿ? ಇಲ್ಲ, ಇದನ್ನೆಲ್ಲ ನಾನು ಬೇಗನೆ ಬಗೆಹರಿಸ್ಬೇಕು. ಅಪ್ಪ ಯಾಕೆ ನನ್ನ ಸತ್ಯ ಹೇಳೋದ್ರಿಂದ ತಡೀತಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸತ್ಯ ಹೇಳೋದ್ರಿಂದ ಯಾರಿಗೆ ಏನು ತೊಂದರೆ ಆಗತ್ತೆ? ಇಲ್ಲ, ಇವತ್ತೇ ಹೋಗಿ ಅಪ್ಪನ ಹತ್ರ ನೇರವಾಗಿ ಕೇಳ್ಬಿಡ್ತೀನಿ. ಯಾಕಂದರೆ ದುರ್ಗಂಗೆ ತನ್ನ ಸುತ್ತ ಇರೋ ಅಪಾಯದ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಅವಳಿಗೆ ಒಳ್ಳೇದಲ್ಲ. ಅವಳ ಜೀವಕ್ಕೂ ಅಪಾಯ ಆಗ್ಬೋದು. ಇದನ್ನು ನಾನು ತಡಿಲೇಬೇಕು. ಅಮ್ಮ, ಬಾಸು, ನಿಮ್ಗೊಂದು ಜೋಕ್ ಹೇಳ. ಹೆಂಡತಿ
ಕೋಳಿ ಗಂಡಂಗೆ ಹೇಳಿದ್ಲಂತೆ, ರೀ ಇವತ್ತು ನಮ್ಮ ಮದುವೆ ಆಗಿರೋ ದಿನ ಒಂದು ಕೋಳಿನ ಕತ್ತರಿಸಿ ಒಂದು ಒಳ್ಳೆ ಬಿರಿಯಾನಿ ಮಾಡ್ಕೊಂಬರ್ಲಾ ಅಂತ ಕೇಳಿದ್ಲಂತೆ. ಅದಕ್ಕೆ ಗಂಡ, ಅಲ್ಲ ಕಣೆ ಪಾಪ ಕೋಳಿ ಏನು ಪಾಪ ಮಾಡಿದೆ, ತಪ್ಪು ಮಾಡಿರೋದು ನಾವಲ್ವಾ ಅಂತ ಅನ್ನಂತೆ. ಬಾಸು, ನಗು ಬರ್ಲಿಲ್ವಾ? ಬಾಸು, ಯಾಕೆ ಅಷ್ಟೊಂದು ಸಪ್ಪಗಿದ್ದೀರಾ? ಅಲ್ಲ, ನಿಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೋಬೋದಲ್ವಾ ಬಾಸು? ಯಾಕೋ ಗೊತ್ತಿಲ್ಲ ದುರ್ಗಾ, ದಾಕ್ಷಾಯಣಿ ಅಮ್ಮಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನನ್ನ ನೆನಪೇ ಇಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ. ಅವ್ರ ಹಳೆ ದಿನಗಳನ್ನ, ನನ್ನ ಜೊತೆ ಕಳೆದ ಕ್ಷಣಗಳನ್ನ ನೆನಪು ಮಾಡೋಣ ಅಂತ ಫೋಟೋ ತೋರ್ಸೋಕ್ಕೆ ಅಂತ ಹೋದೆ. ಆದರೆ ನನಗೆ ಹಳೆ ನೆನಪುಗಳ ನೆನಪಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ನಾನು ಏನು ನೆನಪು ಮಾಡಿಸ್ಲಿ? ಒಬ್ಬ ಮಗನಾಗಿ ಅಮ್ಮನ ಜೊತೆ ಕಳೆದ ಹಳೆ ನೆನಪುಗಳು ನನಗಿಲ್ವಲ್ಲ ಅಂತ ನನಗೆ ತುಂಬ ಗಿಲ್ಟ್ ಕಾಡ್ತಾ ಇದೆ. ದುರ್ಗಾ, ಒಂದು ಗ್ಲಾಸ್ ನೀರು ಕೊಡಮ್ಮ. ಶರತ್, ಬಾರಪ್ಪ, ಕೂತ್ಕೊ. ಶರತ್, ನೀನೇನೇನೋ ತಪ್ಪು ಕಲ್ಪನೆಗಳು ಮಾಡ್ಕೋಬೇಡಪ್ಪ. ದಾಕ್ಷಾಯಿಣಿ ಈ ಮನೆಯಿಂದ ಮರೆಯಾದಾಗ ನಿನಗೆ ಬರೀ 6 ವರ್ಷ ವಯಸ್ಸಷ್ಟೇ. ಅಂದರೆ ತುಂಬ ಚಿಕ್ಕ ಹುಡುಗ ಆಗಿದ್ದೆ ನೀನು. ಅವಳ ಪೂರ್ತಿ ನೆನಪುಗಳು ನಿನ್ನ ನೆನಪಿನಲ್ಲಿರೋದಕ್ಕೆ ಹೇಗೆ ಸಾಧ್ಯ ಹೇಳು? ಇದರಲ್ಲಿ ನಿಂದೇನು ತಪ್ಪಿಲ್ಲಪ್ಪ. ನಿಮ್ಮಮ್ಮನಿಗೆ ದಿನ ಹೂ ಮುಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನೀನು ಮತ್ತೆ ಶಾನ್ವಿ ಅಂದರೆ ಅವಳಿಗೆ ಪಂಚಪ್ರಾಣ. ಯಾವುದ್ಯಾವುದೋ ನೆಪದಲ್ಲಿ ನಿಮ್ಮಿಬ್ಬರನ್ನ ಪಿಕ್ನಿಕ್ ಅಂತ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ಲು. ಇನ್ನು ಅಡುಗೆ ವಿಷಯದಲ್ಲಂತೂ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ಲು, ಅದ್ಭುತವಾಗಿರೋದು. ಅದವಳ ಫೇವ್ರೇಟು. ನೋಡು, ಇದ್ರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ಏನು?